ಬೆಂಗಳೂರು ನಗರ ಜಿಲ್ಲೆ ಸೇರಿ ಉಸ್ಕೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಮಧುರಮ್ಮ ದೇವಿ ಇದು ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಕಲಿಯುಗದ ಮಹಾಮಾತೆ ತಾಯಿ ಮಧುರಮ್ಮ ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಮಧುರಮ್ಮ ತೇರುಗಳು ಸಾಗಲು ರೈಲ್ವೆ ಬ್ರಿಡ್ಜ್ ಮಾಡಿಕೊಡುವಂತೆ ಕೇಂದ್ರ ಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ. ಆಗಿನ ಕಾಲದಿಂದಲೂ ಕೂಡ ಇಲ್ಲಿ ಒಂದು ಜಾತ್ರೆ ಮಹೋತ್ಸವ ಮಾಡ್ತಾ ಇದ್ದಾರೆ, ಕುರುಡುಗಳೆಲ್ಲ ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಮಾಡ್ತಾ ಇದ್ದಾರೆ ಅಂದ್ರೆ, ಆಗಿನ ಕಾಲದಲ್ಲಿ ಕಾಲರಾ ಪ್ಲೇಗು ಬರ್ತಾ ಇತ್ತು. ಆ ಕಾಲರಾ ಪ್ಲೇಗ್ ಬರ್ಬೇಕಾದ್ರೆ ಸಾವಿರಾರು ಜನ ಪ್ರಾಣಹಾನಿ ಆಗ್ತಾ ಇತ್ತು. ಆ ಕಾಲರಾ ಪ್ಲೇಗು ತರಬೇಕು ಅನ್ನೋ ಉದ್ದೇಶದಿಂದ ಈ ಮಧುರಮ್ಮನ ಸೇವೆ ಮಾಡಿದ್ರೆ ಈ ಪ್ರಾಣಹಾನಿ ತಡೆಯಬಹುದು ಅನ್ನೋ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಗಾರ್ವೆಭಾವಿಪಾಳ್ಯದ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಗಾರ್ವೆಭಾವಿಪಾಳ್ಯದ ಆನಂದ್ ರೆಡ್ಡಿ ಅವರು ಹುಸ್ಕೂರು ಮಧುರಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ, ಇಂತಹ ಐತಿಹಾಸಿಕ ಪ್ರಸಿದ್ಧ ಜಾತ್ರಾ ಮಹೋತ್ಸವವನ್ನು ನೋಡುವುದೇ ನಮಗೆ ಪುಣ್ಯ ಹಾಗೂ ಸೌಭಾಗ್ಯವಾಗಿದೆ. ತಾಯಿ ಮಧುರಮ್ಮ ದೇವಿಯು ಬಹಳ ಶಕ್ತಿ ದೇವಿಯಾಗಿದ್ದು, ನಂಬಿ ಬಂದ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾಳೆ. ಈ ತಾಯಿಯ ಮಹಿಮೆಯನ್ನು ಟಿಪ್ಪು ಸುಲ್ತಾನ್ ಮಹಾರಾಜರು ಕಂಡು ಈ ತಾಯಿಗೆ ಶರಣಾಗಿ ಚಿನ್ನಾಭರಣಗಳನ್ನು ಮಾಡಿಸಿಕೊಟ್ಟಿದ್ದಾನೆ. ಈ ಮಧುರಂ ದೇವಿಗೆ ಇಡೀ ದೇಶದ ನಾನಾ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಮಾಡಿ ಪುನೀತರಾಗುತ್ತಾರೆ. ಇಂತಹ ಮಹಾಶಕ್ತಿಯ ದೇವಿಯನ್ನು ನಾವುಗಳು ನೋಡುವುದೇ ನಮಗೆ ಸೌಭಾಗ್ಯವಾಗಿದೆ. ಶ್ರೀಮಧುರಮ್ಮ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂಬುದಾಗಿ ಶುಭ ಕೋರಿದರು. ಅಂದ್ರೆ 200-250 ಹಳ್ಳಿಗಳು ಸುತ್ತಮುತ್ತ ಇವತ್ತೇನು ಬೆಂಗಳೂರು ನಗರ ಬೆಳೆದಿದೆ. ಇವತ್ತು ಶಿವಾಜಿನಗರ ಇರ್ಬೋದು, ಕಂಟೋನ್ಮೆಂಟ್ ಏರಿಯಾ ನಾವು ಏನು ಹೇಳ್ತೀವಿ, ಹಲಸೂರು ಇರ್ಬೋದು, ಈ ಕಡೆ ತೆಗೆದುಕೊಂಡು ಈ ಕಡೆ ಆನೇಕಲ್ಲು, ತಮಿಳುನಾಡು, ನಮ್ಮ ಆಂಧ್ರ ಭಾಗ ತೆಗೆದುಕೊಂಡು ಎಲ್ಲ ಜನಗಳು ಇಲ್ಲಿ ಬಂದು ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವನ ನಡೆಸ್ತಾರೆ. ಈ ಜಾತ್ರಾ ಮಹೋತ್ಸವ ನಡೆಸಿದ್ರೆ ಲಕ್ಷಾಂತರ ಜನ ಸೇರ್ತಾ ಇತ್ತು. ಮುಂಚೆ ಈ ಕುಟುಂಬಗಳು ಬರ್ತಾ ಇತ್ತು. ನಾವೆಲ್ಲ ಹಿರಿಯರು ಹೇಳ್ತಾ ಇದ್ರು, ಮುಂಚೆ 40-50-60 ಕುಟುಂಬಗಳು ಬರ್ತಾ ಇದ್ವು. ನಾವು ವಿಶೇಷವಾಗಿ ಈ ಜಾತ್ರಾ ಮಹೋತ್ಸವ ಇವಾಗಲೂ ಅಷ್ಟೇ. ವಿಶೇಷ ಏನಂದ್ರೆ, ಇವತ್ತು ಕಂಟೋನ್ಮೆಂಟ್ ಏರಿಯಾದಿಂದ ಶಿವಾಜಿನಗರ ಏರಿಯಾದಿಂದ 3 ದಿವಸ 4 ದಿವಸ ಮುಂಚೆ ಬಂದು ಈ ದೇವಸ್ಥಾನದಲ್ಲಿ ಮಾಡಿ ಆ ದೇವರಿಗೆ ಸೇವೆ ಅದಕ್ಕೆ ಸರ್ಕಾರ ಕೂಡ ವಿಶೇಷವಾಗಿ ಬಸ್ ಮಾಡಿಕೊಟ್ಟಿದೆ. ಇನ್ನೊಂದು ಏನು ಅಂದರೆ, ವಿಶೇಷ ಅಂದರೆ ಅವೆಲ್ಲ ತೇರ ಏನಕ್ಕಪ್ಪ ಅಂದರೆ ಮಾಡೋದಿಲ್ಲ. ಈ ರಥೋತ್ಸವ ಮಾಡಬೇಕಾದ್ರೆ ಸಾವಿರಾರು ಜನ ಈ ಲಕ್ಷಾಂತರ ಜನ ಅನೇಕ ನಾವು ಧನ್ಯವಾದ. ಯಾಕಪ್ಪ ಅಂದರೆ ಎಲ್ಲರೂ ಕಾಳಜಿ ವಹಿಸ್ತಾರೆ. ಇದು ನಮ್ಮಪ್ಪ, ನಮ್ಮೂರಪ್ಪ, ನಮಗೆ ಸೇರಿರೋದು, ನಾವು ಮಾಡಬೇಕು, ಈ ದೇವ್ರ ಸೇವೆ ಮಾಡಬೇಕು, ತಲಾಂತರದಿಂದ ಬಂದಿದೆ, ಮಾಡಬೇಕು ಅಂತ ಒಂದೇ ಉದ್ದೇಶ ಇಟ್ಕೊಂಡು ಈಗ ಕೂಡ ಮುಂದುವರಿಸ್ತಾ ಇದ್ದಾರೆ. ಅವರಿಗೆಲ್ಲ ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಧನ್ಯವಾದಗಳು. ಸುಮಾರು 55 ವರ್ಷ ಆವಾಗಲಿಂದ ಕೂಡ ವಿಶೇಷತೆ ಏನು ಅಂದರೆ, ಇವಾಗಾದ್ರೂ ರಸ್ತೆ ಡಾಂಬರೀಕರಣ ಎಲ್ಲ ಇದೆ. ಶಕ್ತಿ ಇರ್ತಕ್ಕಂಥ ಇವತ್ತು ಕೂಡ ನೀವು ನೋಡ್ಬೋದು. ಈ ಮಧುರಮ್ಮ ಇವತ್ತೇನು ಕುರ್ಜಿಗಳು ಬರ್ತಾ ಇದ್ದಾವೆ, ಇವತ್ತು ಕೂಡ ನೋಡ್ಬೋದು. ಲಕ್ಷಾಂತರ ಜನ ಬಂದಿದ್ದಾರೆ, ಲಕ್ಷಾಂತರ ಜನ ಸೇರಿದ್ದಾರೆ. ಏನಪ್ಪ ಅಂದರೆ, ಆ ಹೆಮ್ಮನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಬೇರೆ ಇನ್ನೇನಿಲ್ಲ. ಮಧುರಮ್ಮನಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ, ಆ ಶಕ್ತಿನೇ ಇವತ್ತು ಇಷ್ಟು ಜನ ಸೇರೋದಕ್ಕೆ ಕಾರಣ. ಕಲಿಯುಗದ ಮಹಾಮಾತೆ ತಾಯಿ ಮಧುರಮ್ಮ
ಧರೆಯಲ್ಲ ಸ್ವರ್ಗವಾಯಿತಮ್ಮ. ಕೊಡಗಿಂದ ಬಂದವಳೆ ಶ್ರೀಮಧುರಮ್ಮ, ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಕೊಡಗಿಂದ ಬಂದವಳೆ ಶ್ರೀಮಧುರಮ್ಮ, ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಅಮ್ಮ ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಧರೆಯೊಳಗೆ ಧರ್ಮವ ಸಾರಲು ಬಂದವಳೆ, ಮಧುರ ಗ್ರಾಮದಿ ನಿಜ ನೆಲೆಯಗೈದವಳೆ. ಧರೆಯೊಳಗೆ ಧರ್ಮವ ಸಾರಲು ಬಂದವಳೆ, ಮಧುರ ಗ್ರಾಮದಿ ನಿಜ ನೆಲೆಯಗೈದವಳೆ. ಸುತ್ತೇಳು ಊರಿನ ಕಷ್ಟಗಳ ಕಳೆದವಳೆ, ಕಾಲರ ರೋಗಾದಿಗಳ ತಡೆದವಳೆ. ಅಮ್ಮ ಕಾಲರ ರೋಗಾದಿಗಳ ತಡೆದವಳೆ. ಕೊಡಗಿಂದ ಬಂದವಳೆ ಶ್ರೀಮಧುರಮ್ಮ, ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಅಮ್ಮ ನೀ ಬಂದು ಧರೆಯಲ್ಲ ಸ್ವರ್ಗವಾಯಿತಮ್ಮ. ಮಂತ್ರ ಮಾಟವಗೈದು ಮಂದ ಬುದ್ಧಿಯ ತೋರ್ವ, ಮನುಜರ ಮನೆಯನ್ನೇ ಮಸಣವಗೈಯುವೆ. ಮಂತ್ರ ಮಾಟವಗೈದು ಮಂದ ಬುದ್ಧಿಯ ತೋರ್ವ, ಮನುಜರ ಮನೆಯನ್ನೇ ಮಸಣವಗೈಯುವೆ. ನಿನ್ನ ಪಾದಕ್ಕೆ ಶರಣು ಎಂದೆನುತ ಬರುವ, ಮನೆ ಮಂದಿಯ ಶಿರವ ಕಾಯುವಂತ ತಾಯಿ. ಮನೆ ಮಂದಿಯ ಶಿರವ ಕಾಯುವಂತ ತಾಯಿ.